ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು? ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ನಮ್ಮನೆಯವ್ರಿಗೂ ಕೂಡ ವಾರ್ಡ್ರೋಬ್ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನ್ನವು ಮತ್ತು ಮಕ್ಕಳು ಬಟ್ಟೆಗಳು ಇಬ್ಬರವು ಎಲ್ಲ ಒಂದೇ ಬೀರಿನಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಕ್ಸಲ್ಲಿ ಕೂಡ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ. ಆದರೂ ಬಟ್ಟೆ ಇಡೋದಕ್ಕೆ ಜಾಗನೇ ಸಾಕಾಗ್ತಾ ಇಲ್ಲ. ಈ ಸಲ ವಾರ್ಡ್ರೋಬ್ ಮಾಡಿಸ್ಕೊಡ್ತೀನಿ ಅಂತ ಹೇಳೋರಿಗೆ, ವಾರ್ಡ್ರೋಬ್ ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊಳೋದಕ್ಕೆ ಅದು ಇದು ಕೆಲಸಗಳೆಲ್ಲ ಬರ್ತಾನೆ ಇದ್ದಾವೆ. ಹಾಗಾಗಿ ಈ ಸಲ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂನಾದರೂ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ಬೇಕಲ್ಲ. ಬಟ್ಟೆಗಳಂತೂ ಬೀರಲ್ಲಿ ಒಂದು ತೆಗೆದ್ರೆ ಒಂದು ಎಲ್ಲ ಬಟ್ಟೆಗಳು ಕೂಡ ಬೀಳ್ತವೆ, ಆ ಥರ ಆಗಿದೆ. ಎಷ್ಟು ಜೋಡಿಸಿಟ್ರು ಅಷ್ಟೇ. ಹಾಗಾಗಿ ಈ ಸಲ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಕವರ್ಗಳು. ಅದ್ರ ಪ್ರೈಸ್ ಬಂದು 276. ನೋಡಿ 12 ಪೀಸ್ ಬಂದಿದ್ದಾವೆ. ಇವಕ್ಕೆಲ್ಲ ಜೋಡಿಸಿಡ್ತೀನಿ. ಸ್ಯಾರಿಗಳ ನೋಡೋಣ ಹೇಗಿರುತ್ತೆ ಅಂತ. ನನ್ನ ವಿಡಿಯೋಗಳನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ನನ್ನೆಲ್ಲ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತೀರೋ ಅವರಿಗೆ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು. ನಿಮ್ಮ ಪ್ರಾಜೆಕ್ಟ್ ಎಲ್ಲ ಮಾಡಾಯ್ತಾ? ಆಯಿತು. ಯಾವ್ಯಾವ ಸಬ್ಜೆಕ್ಟ್ ಕೊಟ್ಟಿದ್ದು? ಡ್ಯಾನ್ಸ್ ಮತ್ತು ಇಂಗ್ಲೀಷು. ಇದು ಇಂಗ್ಲೀಷು ಫ್ರಂಟ್ ಪೇಜು ಬರೆಯೋಕ್ಕಿಳಿದಲ್ಲ, ಅದನ್ನು ಬರ್ತಾ ಇದ್ದೀನಿ. ನೀನೇನ ಬರೆದಿದ್ದು? ಹ್ಞೂ. ಇದಕ್ಕೆ ಬಾರ್ಡ್ರೆಲ್ಲ ಯಾರು ಡಿಸೈನ್ ಮಾಡಿಕೊಟ್ಟಿದ್ದು? ನಾನೇ ಮಾಡಿದೆ. ಎಲ್ಲಿ ತೋರಿಸು, ಯಾವ್ಯಾವ ಡಿಸೈನ್ ಮಾಡಿದ್ಯಾ? ಇದು ಮತ್ತು ಇದು ಮತ್ತು ಇದು. 3? ಹಾಂ, 3 ಮಾಡಿದ್ದೇನೆ. ಚೆನ್ನಾಗಿ ಮಾಡಿದ್ಯಾ ಬಿಡು. ಇದು ಡ್ಯಾನ್ಸ್ ಪ್ರಾಜೆಕ್ಟು ಮತ್ತು ಇದು ಇಂಗ್ಲೀಷು. ಇಷ್ಟೇನಾ? ಹಾಂ. ಹಾಗೆ ಕೂಡ ಇವತ್ತು ತಿಂಡಿ ಇಡ್ಲಿ ಮಾಡಿದ್ದೆ, ರವೆ ಇಡ್ಲಿ. ಅದಕ್ಕೆ ನಾನು ಮೊಸರು ಮಜ್ಜಿಗೆ ಕೂಡ ಏನು ಯೂಸ್ ಮಾಡಿಲ್ಲ, ಹಾಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶುಂಠಿ, ಕರಿಬೇವು ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪಿಗೆ ಸೊಪ್ಪು, ಸ್ವಲ್ಪ ಕಾಯಿ ಹಾಕಿದ್ದೀನಿ ನಾನು ಇಡ್ಲಿಗೆ. ಅದರ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದ್ದೆ ಇವತ್ತು. ಟೊಮೊಟೊ ಈರುಳ್ಳಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಮತ್ತು ಇವತ್ತು ಬೇಳೆ ಯೂಸ್ ಮಾಡಿಲ್ಲ, ಬೇಳೆ ಸಾಂಬಾರು ಮಾಡಿಲ್ಲ. ಬೇಳೆ ಸಾಂಬಾರು ಏನಕ್ಕೋ ಬೇಜಾರು ಅನಿಸ್ತಿತ್ತು, ಹಾಗಾಗಿ ನಾನು ಬೇಳೆ ಹಾಕಿದಲ್ಲೇ ಹಾಗೆ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಆಗಿ ಇಡ್ಲಿ ಸಾಂಬಾರು ಚೆನ್ನಾಗಿದೆ. ಟೊಮೊಟೊ ಸಾಂಬಾರು. ಇದಕ್ಕೆ ನಾನು ಕಾಯಿ ಕೂಡ ಯೂಸ್ ಮಾಡಿಲ್ಲ. ನಾನು ಅಲ್ಲೇ ಒಂದು 4-5 ವರ್ಷದಿಂದನೂ ಕೂಡ ಹೀಗೇ ಇಡ್ಲಿ ಮಾಡೋದಕ್ಕೆ ಪೇಪರು ಏನು ಯೂಸ್ ಮಾಡೋದಿಲ್ಲ, ಪ್ಲ್ಯಾಸ್ಟಿಕ್ ಪೇಪರ್ನ, ಕಾಟನ್ ಬಟ್ಟೆ ಯೂಸ್ ಮಾಡ್ತೀನಿ. ಮತ್ತು ಇಡ್ಲಿ ಎಬ್ಬೋದಕ್ಕೂ ಕೂಡ ಈಸಿ ಆಗುತ್ತೆ. ನಾನು ಎಣ್ಣೆನೂ ಕೂಡ ಸರಿವಿಲ್ಲ ಇದಕ್ಕೆ, ಬಟ್ಟೆ ನೆನೆಸಿ ಹಾಕಿ ಇಡ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಡ್ಲಿನೂ ಕೂಡ. ಟೈಮು ಕೂಡ ಸೇವ್ ಮಾಡ್ಕೊಬೋದು. ಕಾಟನ್ ಬಟ್ಟೆ ಇಲ್ಲಾಂದರೆ ಕಾಟನ್ ಕರ್ಚಿಪ್ಗಳನ್ನ ಹಾಕಬೇಕು. ನಾನು ಬಟ್ಟೆಗಳ್ನೂ ಕೂಡ ವಾಶ್ ಮಾಡೋದು ಇದಕ್ಕೆ ಸೋಪು ಏನೂ ಕೂಡ ಹಾಕೋದಿಲ್ಲ, ಹಾಗೇ ಬ್ರಷ್ ಮಾಡಿ ತೊಳಿತೀನಿ. ನಾನು ಸ್ವಲ್ಪ ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡೋದು ಕಮ್ಮಿನೇ, ಬಾಕ್ಸ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಪ್ಲ್ಯಾಸ್ಟಿಕ್ಕು ನೀರೂ ಅಷ್ಟೇ, ಪ್ಲ್ಯಾಸ್ಟಿಕ್ಕಲ್ಲಿ ಜಾಸ್ತಿ ಪ್ಲ್ಯಾಸ್ಟಿಕ್ ಕ್ಯಾನ್ಗಳನ್ನ ನೀರು ತುಂಬಿಸಿಡೋದಕ್ಕೆ ಎಲ್ಲ ಯೂಸ್ ಮಾಡೋದಿಲ್ಲ. ಪ್ಲ್ಯಾಸ್ಟಿಕ್ಕು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸ್ಕೊಳ್ಬೇಕು. ಹಾಗಾಗಿ ನೋಡಿ, ನಾನು ತಿಂಡಿಗೆ ಇವತ್ತು ಸೌತೆಕಾಯಿ ಜ್ಯೂಸು ಮತ್ತು ದಾಳಿಂಬೆ ಜ್ಯೂಸು ಕೂಡ ಮಾಡ್ಕೊಂಡಿದ್ದೆ. ಸೌತೆಕಾಯಿ ಜ್ಯೂಸು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೌತೆಕಾಯಿಗೆ ಸ್ವಲ್ಪ ಪುದೀನ ಮತ್ತು ಶುಂಠಿ ಹಾಕಿ ಜ್ಯೂಸ್ ಮಾಡ್ಕೊಬೇಕು. ಸ್ವಲ್ಪ ನಿಂಬೆ ಹಣ್ಣಿಂದು ರಸನೂ ಕೂಡ ಹಾಕ್ಕೊಂಡ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ
ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಹಾಗೆ ತಿಂಡಿ ಎಲ್ಲ ಆದಮೇಲೆ ಶುಕ್ರವಾರದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸಖತ್ತು ಗಾಳಿ ಅಂದರೆ ಸಖತ್ ಗಾಳಿ ಬೀಸ್ತಾ ಇರುತ್ತೆ. ಕಾರೆಲ್ಲ ಕೂಡ ಗಲೀಜಾಗಿಬಿಡುತ್ತೆ, ಧೂಳು ತುಂಬಿಕೊಂಡು. ಹಾಗೆ ತೊಳೆದು ಕವರು ಕೂಡ ಹಾಕಿದೆ ಅದಕ್ಕೆ. ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಅಂದರೆ ಬರೀ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಕಾಯಿ, ಈರುಳ್ಳಿ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಸಾಂಬಾರು ಅಂದರೆ ನಮ್ಮ ಅವ್ರಿಗೆ ಯಾಕೋ ಹುಷಾರಿರಲಿಲ್ಲ 2 ದಿವಸದಿಂದ, ಹಾಗಾಗಿ ಅವರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಅವ್ರಿಗೆ ಮಾತ್ರ. ನಿನ್ನೆ ಇವತ್ತು ತಿಂಡಿ ಚಪಾತಿ ಮಾಡಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ ಚಪಾತಿ ಮಾಡಬೇಕು. ಮಕ್ಕಳಿಗೆ ಚಪಾತಿ ಮತ್ತು ಚಟ್ನಿ ಮಾಡಿಕೊಟ್ಟು ಕಳಿಸಿದ್ದೆ. ನಿನ್ನೆ ಮೈದನ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು, ಹಾಗಾಗಿ ಅಲ್ಲಿ ಹೋಗಿದ್ವಲ್ಲ, ಸ್ವಲ್ಪ ಸಾಂಬಾರು ಬೇರೆ ಹಾಗೆ ಉಳ್ಕೊಂಡಿತ್ತು. ಸಾಂಬಾರು ಇದೆ ಅದು ಸ್ವಲ್ಪ. ಅದೇ ನಮ್ಮ ತಾತ ಅವ್ರಿಗೆ 2 ದಿವಸದಿಂದ ಹುಷಾರಿರಲಿಲ್ಲ, ಹಾಗಾಗಿ ಅವರಿಗೆ ಬಿಸಿ ಸಾಂಬಾರು ಮಾಡಬೇಕಲ್ಲ, ಒಂದು ಟೈಮ್ಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಮಗೆ ಸಂಜೆ ಬೇರೆ ಏನಾದರೂ ಬಿಸಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಲ್ಲಿ ಸಾಂಬಾರಿದೆ, ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇವತ್ತು ಸ್ನ್ಯಾಕ್ಸು ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ದೀನಿ. ಸ್ನ್ಯಾಕ್ಸಿಗೆ ಚಪಾತಿ ಮತ್ತು ಮಾವಿನ ಹಣ್ಣು ತಗೊಂಡೋಗಿದ್ದಾರೆ ಸ್ನ್ಯಾಕ್ಸ್ಗೆ. ಪ್ಲೀಸು ಹೊಸ್ದಾಗಿ ನೋಡೋ ಅಂಥವರೆಲ್ಲ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯವ್ರಿಗೂ ಕೂಡ ರಜಾ ಇತ್ತು ಶನಿವಾರ, ಹಾಗಾಗಿ ಅವರೇ ಇವತ್ತು ಗಿಡ ಹಾಕ್ತಾ ಇದ್ದಾರೆ. ಸೀಬೆ ಗಿಡ ತೊಗೊಂಡು ಬಂದಿದ್ರು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.